ದೇವಸ್ಥಾನದ ಬಗ್ಗೆ ಮಾತಾಡಿದ ಸಮೀರ್ ಅಂತ ಹೇಳ್ತಾ ಇದ್ರಿ. ಏನ್ ಮಾತಾಡಿದ ಸಮೀರ್? ಹಿಂದೂ ದೇವಸ್ಥಾನ ಹಿಂದೂಗಳದ್ದೇ ಇರಬೇಕು ಅಂತ ಹೇಳಿದಾನ ಅವನು, ಹಿಂದೂಗಳದ್ದು ಅಲ್ಲ ಅಂತ ಹೇಳಿಲ್ಲ. ನಾಚಿಕೆ ಆಗ್ಬೇಕು ನಿಮಗೆ. ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಧ್ವನಿ ಎತ್ತದ ಇಂತ ಸಮೀರನ ಬಗ್ಗೆ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದೀರಿ ನೀವು. ಶ್ಯಾಮ ನೀವು. ನಿಮಗ್ ಒಂದು ಪ್ರಶ್ನೆ ಕೇಳ್ತೀನಿ, ಒಂದೇ ಒಂದು ಪ್ರಶ್ನೆ. ನಿನ್ನ ಮನೆ ಹೆಣ್ಣು ಮಗಳಿಗೆ, ನಿನ್ನ ಮಗಳು, ನಿನ್ನ ತಂಗಿನೋ ಹೆಂಡತಿನೋ ತಾಯಿಗೋ ಯಾವನಾದ್ರೂ ಒಬ್ಬ ಕಿರಾತಕ ಹಿಂದೂ ಎತ್ಕೊಂಡು ಹೋಗಿ ಹಾಳು ಮಾಡಿದ್ರೆ ಆಯ್ತು ಬಿಡಪ್ಪ, ನಾನು ಹಿಂದೂ, ಅವನು ಅತ್ಯಾಚಾರ ಮಾಡಿದವನು ಹಿಂದೂ, ಹೋಗ್ಲಿ ಬಿಡು ಅಂತೇಳಿ ಸುಮ್ಮನೆ ಬಿಡ್ತೀಯ ನಾಲಾಯಕ್? ಒಬ್ಬ ಮುಸಲ್ಮಾನ ಹೆಣ್ಣು ಮಗಳನ್ನ ಒಬ್ಬ ಮುಸಲ್ಮಾನ್ ಕಿರಾತಕ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಹಾಳು ಮಾಡಿದ್ರೆ ಆಯ್ತು ಬಿಡಪ್ಪ, ಮುಸಲ್ಮಾನೇ ಮಾಡಿದ ಬಿಡು ಅಂತ ಯಾರಾದ್ರೂ ಸುಮ್ಮನೆ ಬಿಡ್ತಾರ? ಕ್ರಿಶ್ಚಿಯನ್ರಿಗೂ ಕೇಳ್ತಾ ಇದ್ದೀನಿ, ಜೈನ್ರಿಗೂ ಕೇಳ್ತಾ ಇದ್ದೀನಿ, ದಯವಿಟ್ಟು ಈ ಸುಳ್ಳು ಸುಳ್ಳು ಪೋಸ್ಟ್ ಹಾಕ್ತಾ ಇರುವಂತ, ವಿಷ ಉಗುಳ್ತಾ ಇರುವಂತ, ಹಿಂದೂ ಮುಸಲ್ಮಾನ್ ಅಂತ ವಿಷ ಉಗುಳ್ತಾ ಇರುವಂತ ಪೋಸ್ಟ್ ಗಳನ್ನ ದಯವಿಟ್ಟು ನಂಬಬೇಡಿ. ಸಮೀರನ್ ಮೇಲೆ ಸೋಮೋಟೋ ಕೇಸ್ ಹಾಕ್ತಿರಲ್ಲ ನೀವು, ಸ್ವಯಂ ಪ್ರೇರಿತ ದಾಖಲೆ, ದೂರು ದಾಖಲೆನ ಮಾಡಿದ್ರಲ್ಲ, 299 ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಸುಪ್ರೀಂ ಕೋರ್ಟಿನ ಆದೇಶ ಇದೆ. ನಿನ್ನೆ ಪೊಲೀಸರು ಬಂದು ಅರೆಸ್ಟ್ ಮಾಡಕ್ ಬಂದಿದ್ರಿ. ಈ ಕೋಮು ಗಲಭೆ ಎಬ್ಬಿಸ್ತಾ ಇರುವಂತ ಫೇಕ್ ಅಕೌಂಟ್ ನಲ್ಲಿ ಹಿಂದೂ ಮುಸಲ್ಮಾನ್ ಮಾಡ್ತಾ ಇದಾರಲ್ಲ, ಅವ್ರ ಮೇಲೆ ಯಾಕೆ ಸೋಮೋಟೋ ಕೇಸ್ ಇವತ್ತಿನವರೆಗೂ ರಿಜಿಸ್ಟರ್ ಆಗಲಿಲ್ಲ ಅನ್ನೋ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೀನಿ.